ಕನ್ನಡ ಎನೆ ಕುಣಿದಾಡುವುದೆನ್ನದೆ ಕನ್ನಡ ಎನೆ ಕಿವಿ ನಿಮಿರುವುದು ಕಾಮನ ಬಿಲ್ಲನು ಕಾಣುವ ಕವಿಯಳು ತೆಂಕನೆ ಮನಮೈ ಮರೆಯುವುದು ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕಲಿಯೋಕೆ ಕೋಟಿ ಭಾಷೆ ಹಾಡೋಕೆ ಒಂದೇ ಭಾಷೆ ಅದು ನಮ್ಮ ಹೆಮ್ಮೆಯ ಕನ್ನಡ ಅಂತ ಹೇಳ್ತಾ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಮತ್ತೊಮ್ಮೆ ತಿಳಿಸ್ತಾ ಇದೀಗ ಒಂದು ಪ್ರಮುಖವಾಗಿರತಕ್ಕಂಥ ಒಂದು ಮಾಹಿತಿ ಕಡೆಗೆ ನಾನೀಗ ಹೋಗ್ತಾ ಇದ್ದೇನೆ. ಕರ್ನಾಟಕ ರಾಜ್ಯದಲ್ಲಿ 2025 ಮತ್ತು 26ನೇ ಶೈಕ್ಷಣಿಕ ವರ್ಷಕ್ಕೆ ಸಂಬಂಧಪಟ್ಟಂತೆ 2 ವರ್ಷಗಳ B.Edನ ಸರ್ಕಾರಿ ಕೋಟದ ಸೀಟಿಗೆ ಅರ್ಜಿಯನ್ನು ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಆಹ್ವಾನ ಮಾಡಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಹಾಗೂ ಒಂದು ವೆರಿಫಿಕೇಶನ್ ದಾಖಲೆಗಳ ಒಂದು ಪರಿಶೀಲನೆ ಅಂತಕ್ಕಂಥದ್ದೇನಿತ್ತಲ್ಲ, ಅರ್ಜಿ ಹಾಗೂ ದಾಖಲೆಗಳ ಪರಿಶೀಲನೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿದ್ಯಾರ್ಥಿನಿಯರಲ್ಲಿ ಒಂದು ಗೊಂದಲಗಳಾಗಿರ್ಬೋದು. ನಂತರದಲ್ಲಿ ಒಂದು ಅರ್ಜಿಗೆ ಕೊನೆ ದಿನಾಂಕ ಕೂಡ ಬರ್ತಾ ಇರುವಂಥದ್ದಾಗಿರುತ್ತೆ. ಎಲ್ಲವೂ ಸಂಬಂಧಪಟ್ಟಂತೆ ಕಂಪ್ಲೀಟ್ ಮಾಹಿತಿ, ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ನೀವು ತಿಳ್ಕೊಂತೀರಾ. ಅದಕ್ಕೆ ಹೆಚ್ಚಿಗೆ ಕನ್ನಡ ವೇದ ಯೂಟ್ಯೂಬ್ ಚಾನಲಲ್ಲಿ ಮಾಹಿತಿಗಳನ್ನು ನೀವು ಪಡ್ಕೊಳ್ಳೋದಕ್ಕೆ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆಗ್ಬೋದಾಗಿರುತ್ತೆ. ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿರೋ ಮುಖಾಂತರ ಹೆಚ್ಚುವರಿ ಮಾಹಿತಿಗಳನ್ನು ನೀವು ಕನ್ನಡ ವೇದ ಯೂಟ್ಯೂಬ್ ಚಾನಲಲ್ಲಿ ಉಚಿತವಾಗಿ ನೀವು ಮಾಹಿತಿಗಳನ್ನು ಪಡ್ಕೋಬೋದಾಗಿರುತ್ತೆ ಅಂತ ತಿಳಿಸ್ತಾ, ಹಾಗೆ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಇರುತ್ತೆ. ಕನ್ನಡ ವೇದ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕಲ್ಲಿ ಹೆಚ್ಚುವರಿ ಮಾಹಿತಿಗಳನ್ನು, ಅಪ್ಡೇಟ್ಸ್ಗಳಾಗಿರ್ಬೋದು, ಮಾಹಿತಿಗಳನ್ನು ನೀವು ಪಡ್ಕೊಳ್ಳೋದಕ್ಕೆ ನೆರವಾಗುತ್ತೆ ಅಂತ ತಿಳಿಸ್ತಾ, ಆದಷ್ಟು ಪ್ರಯತ್ನ ಕೂಡ ಮಾಡ್ತಿರ್ತೀವಿ. ಎಲ್ಲ ಸಂದರ್ಭಗಳಲ್ಲೂ ಕೂಡ ಕನ್ನಡನ ಬಳಸಿದ್ರೆ ಮಾತ್ರ ಕನ್ನಡ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ಆದಷ್ಟು ನಮ್ಮ ಕನ್ನಡ ವೇದ ಯೂಟ್ಯೂಬ್ ಚಾನಲಲ್ಲಂತೂ ಇನ್ಸ್ಟಾಗ್ರಾಮ್ ಅಲ್ಲಾಗಿರ್ಬೋದು, ಎಲ್ಲ ಕಡೆನೂ ಕೂಡ ಒಂದು ಶೀರ್ಷಿಕೆಗಳಲ್ಲಾಗಿರ್ಬೋದು, ಒಂದು ತಮ್ನೇಲ್ಗಳಲ್ಲಾಗಿರ್ಬೋದು ಹೆಚ್ಚುವರಿ ಕನ್ನಡ ಭಾಷೆನೇ ಕೂಡ ಬಳಕೆ ಕೂಡ ಆಗ್ತಿರುತ್ತೆ. ಆದಷ್ಟು ನಾವು ಬಳಸಿದಾಗ ಮಾತ್ರ ಒಂದು ಕನ್ನಡ ಭಾಷೆ ಬೆಳೀಲಿಕ್ಕೆ ಸಾಧ್ಯ ಅಂತ ಮತ್ತೊಮ್ಮೆ ತಿಳಿಸ್ತಾ ಇದೀಗ ಪ್ರಮುಖವಾಗಿರ್ತಕ್ಕಂಥ ಮಾಹಿತಿಗಳ ಕಡೆಗೆ ಒಂದೊಂದಾಗಿ ವಿವರಣೆಯನ್ನು ನಾನು ಕೊಡ್ತಾ ಹೋಗ್ತೇನೆ. ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೂಡ ಇವರು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಅಲ್ಲಿ ಕೂಡ ಹೆಚ್ಚುವರಿ ಮಾಹಿತಿಯನ್ನು ನೀವು ಪಡ್ಕೊತಾ ಇರಬಹುದಾಗಿರುತ್ತೆ ಅಂತ ಹೇಳ್ತಾ, ಮೊದಲನೇದಾಗಿ ಪ್ರಮುಖವಾಗಿ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಸಂಬಂಧಪಟ್ಟಂತೆ ತಿಳಿಸುವಂತಾದರೆ, ಅಧಿಸೂಚನೆಯನ್ನು ಇಲಾಖೆ ಕಡೆಯಿಂದ ಅಕ್ಟೋಬರ್ 3, 2025ನೇ ತಾರೀಕಿನಂದು ಪ್ರಕಟ ಮಾಡಿದ್ದು, ಅರ್ಜಿಯನ್ನು ಅಕ್ಟೋಬರ್ 3, 2025ರಿಂದ ವಿದ್ಯಾರ್ಥಿಗಳು, ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಲಿಕ್ಕೆ, ಅರ್ಜಿಯನ್ನು ಸಲ್ಲಿಸಲಿಕ್ಕೆ ದಿನಾಂಕವನ್ನು ಕೊಟ್ಟಿದ್ರು ಅಂತ ಹೇಳ್ಬೋದಾಗಿರುತ್ತೆ. ನವೆಂಬರ್ ತಿಂಗಳ 3ನೇ ತಾರೀಕು 2025ರ ತನಕ ಅಪ್ಲಿಕೇಶನ್ ಅಥವಾ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ಅಂತ ಇಲಾಖೆ ಕಡೆಯಿಂದ ಮಾಹಿತಿನ ತಿಳಿಸಿದ್ರು. ಆದರೆ ಇವಾಗ ನವೆಂಬರ್ 1ನೇ ತಾರೀಕು ಎಂದು ಆಗಿರುವಂಥದ್ದಾಗಿರುತ್ತೆ. ಇನ್ನೆರಡು ದಿನಗಳಲ್ಲಿ ಅರ್ಜಿಯ ಕೊನೆಯ ದಿನಾಂಕ ಬರ್ತಾ ಇರುವಂಥದ್ದಾಗಿರುತ್ತೆ. ಇಲಾಖೆಯವರು ಪ್ರಾರಂಭದಲ್ಲೇ ಕೂಡ ಮಾಹಿತಿನ ತಿಳಿಸಿದ್ರು. ಕೊನೆಯ ದಿನಾಂಕದ ತನಕ ನೀವು ಕಾಯಬೇಡಿ. ಸರ್ವರ್ ಸಮಸ್ಯೆಗಳಿಂದಾಗಿ ಅರ್ಜಿಯನ್ನು ಸಲ್ಲಿಸಲು ಯಾವುದಾದ್ರು ಸಮಸ್ಯೆಗಳಾದರೆ ಅಭ್ಯರ್ಥಿಗಳೇ ಅದಕ್ಕೆ ನೇರ ಹೊಣೆಯಾಗಿರ್ತಾರ, ಜವಾಬ್ದಾರಿಯಾಗಿರ್ತಾರ. ಆ ಕಾರಣಕ್ಕೆ ಸರ್ವರ್ ಸಮಸ್ಯೆಯ ಒತ್ತಡವನ್ನು ತಪ್ಪಿಸುವಂಥ ಕಾರಣಕ್ಕೆ ಕೊನೆಯ ದಿನಾಂಕದವರೆಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಕಾಯಬೇಡಿ, ಬೇಗನೆ ಅರ್ಜಿ ಸಲ್ಲಿಸಿ ಅಂತ. ಯಾಕಂದರೆ ಕೊನೆಯ ಸಂದರ್ಭಗಳಲ್ಲಿ ಏನಾದರೂ ಸಮಸ್ಯೆಗಳಾಗಿ ಅಭ್ಯರ್ಥಿಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಆಗಿಲ್ಲ ಅಂದರೆ ಸರ್ಕಾರಿ ಕೋಟಾದ ಸೀಟಿನಿಂದ ವಂಚಿತರಾಗ್ತೀರಾ. ಎಷ್ಟೇ ಪರ್ಸೆಂಟೇಜ್ಗಳು ಅಂಕಗಳಿದ್ದರೂ ಕೂಡ ನಿಮಗೆ ಸರ್ಕಾರಿ ಕೋಟಾದ ಸೀಟಿನಿಂದ ಅರ್ಜಿ ವಂಚಿತರಾಗ್ತೀರಾ. ಆ ಕಾರಣಕ್ಕೆ ಅರ್ಜಿಗಳನ್ನು ಬೇಗನೆ ಸಲ್ಲಿಸಿ ಅಂತ ತಿಳಿಸ್ತಾ, ನಂತರದಲ್ಲಿ ಇವಾಗ ನಿಮ್ಮೆಲ್ಲ ಸ್ನೇಹಿತರುಗಳು ಇರ್ತಾರಲ್ಲ, ಅವ್ರಿಗೂ ಕೂಡ ವಿಡಿಯೋವನ್ನು ತಲುಪಿಸಿ ಅಥವಾ ಶೇರ್ ಕೂಡ ಮಾಡಿ ಅಂತ ತಿಳಿಸ್ತೇವೆ. ಕಾರಣ ಏನಂತಂದರೆ ಸಾಕಷ್ಟು ಅಭ್ಯರ್ಥಿಗಳಿಗೆ ಮಾಹಿತಿಗಳಿಲ್ಲ. ಸರ್ಕಾರಿ ಕೋಟಾದ ಸೀಟಿಗೆ ಅರ್ಜಿಯನ್ನು ಕರೆದಿದ್ದಾರೆ ಅಂತಲೇ ಕೂಡ ಸಾಕಷ್ಟು ವಿದ್ಯಾರ್ಥಿನಿಯರಿಗೆ ಮಾಹಿತಿಗಳು ತಲುಪಿಲ್ಲ ಅಂತ ಹೇಳ್ಬೋದಾಗಿರುತ್ತೆ. ಅಪ್ಲಿಕೇಶನ್ಗಳನ್ನು, ಅರ್ಜಿಗಳನ್ನು ಹಾಕ್ತಾನೆ ಇದ್ದಾರೆ ಕೆಲ ವಿದ್ಯಾರ್ಥಿಗಳು. ಮತ್ತು ಕೆಲ ವಿದ್ಯಾರ್ಥಿಗಳು ಈಗ ನಮಗೆ ಕೇಳ್ತೀರಾ ಅಪ್ಲಿಕೇಶನ್ ಬಿಟ್ಟಿದ್ದಾರಾ, ಅರ್ಜಿ ಶುರುವಾಗಿದೆ ಅಂತಲೂ ಕೂಡ ಕೆಲವೊಂದು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. ಆ ಕಾರಣಕ್ಕೆ ಸಾಕಷ್ಟು ಸಾಧ್ಯವಾದಷ್ಟು ನಿಮ್ಮೆಲ್ಲ ಸ್ನೇಹಿತರಿಗೆ B.Edನ ಒಂದು ಗ್ರೂಪ್ಗಳಿಗೆ ಅಥವಾ ಒಂದು ಡಿಗ್ರಿ ಗ್ರೂಪ್ಗಳು ಇರ್ತಾವಲ್ಲ, ಸೊ ಆ ಒಂದು ಸ್ನೇಹಿತರಿಗೆ, ಆ ಒಂದು ಗ್ರೂಪ್ಗಳಿಗೆ ಶೇರ್ ಮಾಡಿದಾಗ ಅವರಿಗೆ ಅವರ ಸ್ನೇಹಿತರುಗಳು ಯಾರಿಗಾರು ಕೂಡ ಒಂದು ಮಾಹಿತಿಗಳನ್ನು ಅವರು ಶೇರ್ ಮಾಡೋದಕ್ಕೆ ಸಹಾಯ ಆಗುತ್ತೆ ಅಂತ ತಿಳಿಸ್ತಾ, ವಿಡಿಯೋ ಇಷ್ಟ ಆಗ್ತಿದ್ರೆ ಹೆಚ್ಚಿನ ಮಾಹಿತಿಗಾಗಿ ಲೈಕ್ ಕೂಡ ಮಾಡಬಹುದಾಗಿರುತ್ತೆ ಅಂತ ತಿಳಿಸ್ತಾ, ಪ್ರಮುಖವಾಗಿ ಇದೀಗ ದಾಖಲೆಗಳ ಒಂದು ಪರಿಶೀಲನೆ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಮಾಹಿತಿಯನ್ನು ತಿಳಿಸುವಂದರೆ, ಅರ್ಜಿಯನ್ನು ಸಲ್ಲಿಸಿರುವಂಥ ಅಭ್ಯರ್ಥಿಗಳು ಮತ್ತು ಅರ್ಜಿಯನ್ನು ಸಲ್ಲಿಸುವಂಥ ಅಭ್ಯರ್ಥಿಗಳಿಗೆ ಮೂಲ ದಾಖಲೆಗಳ ಒಂದು ಪರಿಶೀಲನೆ ಏನಿದೆಯಲ್ಲ, ಇಲಾಖೆ ಕಡೆಯಿಂದ ಯಾವುದೇ ರೀತಿಯಾಗಿ ಒಂದು ಲಿಸ್ಟ್ ಅಂತಕ್ಕಂಥದ್ದನ್ನು ಪ್ರಕಟ ಮಾಡೋದಿಲ್ಲ ಅಂತ ಹೇಳ್ಬೋದಾಗಿರುತ್ತೆ. ಅರ್ಜಿ ಸಲ್ಲಿಸಿದ 7 ದಿನಗಳ ಒಳಗಾಗಿ ಪ್ರಮುಖವಾಗಿರುವಂತಹ ಮಾಹಿತಿ ಏನಂದರೆ, ನೀವು ಅರ್ಜಿನ ಇನ್ನೂ ಇರುವಂತಹ ಅಭ್ಯರ್ಥಿಗಳು ಅರ್ಜಿನ ಸಲ್ಲಿಸಿದ ನಂತರ 7 ದಿನಗಳ ಒಳಗಾಗಿ ಮೂಲ ದಾಖಲೆಗಳ ಪರಿಶೀಲನೆಯನ್ನು ನೀವು ಆಯ್ಕೆ ಮಾಡಿಕೊಂಡಂಥ ಜಿಲ್ಲಾ ವ್ಯವಸ್ಥಾಪಕ ಕೇಂದ್ರ ಅಥವಾ CT ಡೇಟ್ ಅಂತ ಏನು ಕರೀತಿರಲ್ಲ, ಅಲ್ಲಿ ಹೋಗೋದ್ರ ಮುಖಾಂತರದಲ್ಲೇ ಅರ್ಜಿ ಮೂಲ ದಾಖಲೆಗಳನ್ನ ತೊಗೊಂಡೋಗಿ ಅರ್ಜಿಗೆ ವೆರಿಫಿಕೇಶನ್ ಅಂದರೆ ಪರಿಶೀಲನೆ ಮಾಡಿಸ್ಕೋಬೇಕಿರುತ್ತೆ. ಏನೇನು ಅಲ್ಲ ಅಗತ್ಯ ದಾಖಲೆಗಳು ಬೇಕು ಅಂತಲೂ ಕೂಡ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಕೂಡ ವಿಡಿಯೋ ಇರುತ್ತೆ. ಅದನ್ನು ವೀಕ್ಷಣೆ ಮಾಡೋದ್ರ ಮುಖಾಂತರ ಕೂಡ ಯಾವ ರೀತಿಯಾಗಿ ವೆರಿಫಿಕೇಶನ್ ದಾಖಲೆಗಳ ಪರಿಶೀಲನೆ ಮಾಡಿಸ್ಕೋಬೇಕು, ಎಲ್ಲಿ ಹೋಗಬೇಕು, ಏನು ಅಂತ ಸಂಪೂರ್ಣ ಮಾಹಿತಿಗಳು ಕನ್ನಡ ವೇದ ಯೂಟ್ಯೂಬ್ ಚಾನಲ್ ವಿಡಿಯೋಸ್ಗಳು ನಿಮಗೆ ಸಿಗ್ತಾ ಇರುತ್ತೆ. ವಿಡಿಯೋಸ್ಗಳನ್ನು ಕೂಡ ಅಪ್ಲೋಡ್ ಮಾಡಿದ್ವಿ, ಅದನ್ನು ಕೂಡ ವೀಕ್ಷಣೆ ಮಾಡಬಹುದಾಗಿರುತ್ತೆ ಒಂದು ಚಾನಲ್ಗೆ ಹೋಗೋದ್ರ ಮುಖಾಂತರ ಅಂತ ಹೇಳ್ತಾ, ಇದೀಗ ವಿದ್ಯಾರ್ಥಿಗಳಿಗೆ ಅರ್ಜಿ ಸಲ್ಲಿಸಿದ 7 ದಿನಗಳ ಒಳಗಾಗಿ, ಇವಾಗ ಅರ್ಜಿ ಸಲ್ಲಿಸಿದಿರಾ, ಸೊ ಈ ಮುಂದಿನ 7 ದಿನಗಳ ಒಳಗಾಗಿ ನೀವು ವೆರಿಫಿಕೇಶನ್ ಹಾಜರಾಗಬೇಕಾಗಿರುತ್ತೆ. 7 ದಿನದ ನಂತರ ಹೋಗುವಂಥ ಅಭ್ಯರ್ಥಿಗಳಿಗೆ ಅವರನ್ನ ಗೈರು ಹಾಜರಿ ಅಂತ ಪರಿಗಣಿಸ್ತಾರೆ. 7 ದಿನ ತನಕ ನೀವು ಹೋಗಿಲ್ಲ, ನಿಮ್ಮ ದಾಖಲೆಗಳು ಪೂರ್ಣಗೊಂಡಿಲ್ಲ ವೆರಿಫಿಕೇಶನ್ ಅಂತಂದ್ರೆ ನಿಮ್ಮನ್ನ ಗೈರು ಹಾಜರಿ ಅಂತ ಪರಿಗಣಿಸಿ ಮುಂದಿನ ಯಾವುದೇ ಆಯ್ಕೆಗೆ ಪ್ರಕ್ರಿಯೆಗೆ ಪರಿಗಣಿಸುವುದಿಲ್ಲ ಅಂತ ಇಲಾಖೆಯವರು ಮಾಹಿತಿಯನ್ನು ಕೊಟ್ಟಿರ್ತಾರೆ. ಆ ಕಾರಣಕ್ಕೆ ಪ್ರಮುಖವಾಗಿರುವಂತಹ ಎಚ್ಚರಿಕೆ ಅಂತ ಹೇಳ್ಬೋದಾಗಿರುತ್ತೆ. ಮುಂದಿನ ದಿನದಲ್ಲಿ ಅರ್ಜಿ ಸಲ್ಲಿಸುವಂತ ಅಭ್ಯರ್ಥಿಗಳು ಕೂಡ ಅರ್ಜಿ ಸಲ್ಲಿಸಿದ 7 ದಿನಗಳ ಒಳಗಡೆ ನಿಮ್ಮ ಒಂದು ದಾಖಲೆಗಳ ಪರಿಶೀಲನೆಯನ್ನು ನೀವು ಮಾಡಿಸ್ಕೊಬೇಕಾಗಿರುತ್ತೆ ಅಂತ ಇಲಾಖೆಯವರು ಕೊಟ್ಟಿರುವಂತಹ ಮಾಹಿತಿ ಆಗಿರುತ್ತೆ. ಹೆಚ್ಚುವರಿ ಮಾಹಿತಿಗಳನ್ನು ಪಡ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬಹುದು, ಬೆಲ್ ಐಕಾನ್ ಕ್ಲಿಕ್ ಮಾಡಬಹುದು, ಇನ್ಸ್ಟಾಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಹೆಚ್ಚುವರಿ ಮಾಹಿತಿನ ಅಲ್ಲಿ ಕೂಡ ನೀವು ಪಡ್ಕೊಂತ ಇರಬಹುದಾಗಿರುತ್ತೆ ಅಂತ ಹೇಳ್ತಾ, ಆಲ್ ದ ಬೆಸ್ಟ್.